ಈಗ ಏನ್ ಮಾಡೋದು ಸುಬ್ಬು? ಇದು ಯಾವ ಊರು ಅಂತನೂ ಗೊತ್ತಿಲ್ಲ, ಇಲ್ಲಿಂದ ವಾಪಸ್ ಹೇಗೆ ಹೋಗೋದು ಅಂತನೂ ಗೊತ್ತಿಲ್ಲ. ಯಾರಿಗಾದ್ರೂ ಕಾಲ್ ಮಾಡೋಣ ಅಂದ್ರೆ ಫೋನಲ್ಲಿ ನೆಟ್ವರ್ಕ್ ಬೇರೆ ಇಲ್ಲ. ಹ್ಞೂ ಮೇಡಮ್, ನನಗೂ ಅದೇ ಗೊತ್ತಾಗ್ತಾ ಇಲ್ಲ. ರೋಡಿಂದ ಅದೆಷ್ಟು ದೂರ ಬಂದ್ಬಿಟ್ಟಿದ್ದೀವೋ, ಇದು ಯಾವುದೋ ಕಾಡಲ್ಲಿ ಬಂದು ಸಿಗಾಕೊಂಡ್ಬಿಟ್ಟಿದ್ದೀವಿ. ಏನು ಮಾಡೋದಂತಲೇ ಗೊತ್ತಾಗ್ತಿಲ್ಲ ಮೇಡಮ್. ಮೇಡಮ್, ಯಾವುದೋ ಗಾಡಿ ಬರ್ತಿದೆ. ದೇವ್ರು ದೊಡ್ಡವನು. ಸುಬ್ಬು ಬಾ ಬಾ ಬಾ, ಹೋಗಿ ಹೆಲ್ಪ್ ಕೊಡೋಣ ಬಾ. ಒಂದು ನಿಮಿಷ ಒಂದು ನಿಮಿಷ. ಯಾಕೆ 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 ಮೇಡಮ್? ಗಾಡಿ ಹೋಗ್ಬಿಡುತ್ತೆ, ಬನ್ನಿ ಮೇಡಮ್ ಬೇಗ. ನಿಮಿಷ ಸುಬ್ಬು, ಈಗ ಯಾಕೆ ತರ್ತಾ ಇದ್ದೀರಾ? ಇದು ಅಜ್ಜಿ ಕೊಟ್ಟಿರೋದು ಸುಬ್ಬು, ಇದನ್ನ ಇಲ್ಲೇ ಬಿಟ್ಟು ಹೋಗೋಕ್ಕಾಗಲ್ಲ. ಒಂದ್ ನಿಮಿಷ ಇರು, ಕಿತ್ಲೆ ಹಣ್ಣು ಬಾಳೆ ಹಣ್ಣು ಎತ್ಕೊಂಡ್ಬಿಡ್ತೀನಿ. ನನ್ಗೆ ಹಸು ಆಗ್ತಿದೆ. ಇಲ್ಲಿ ಓಪನ್ ಮಾಡಿದ್ರು. ಬನ್ನಿ ಮೇಡಮ್ ಬೇಗ. ಹೋಗ್ಬಿಡ್ತಾರೆ ಮೇಡಮ್ ಅವರು. ಅಯ್ಯೋ ಮೇಡಮ್, ಇಲ್ಲಿ ನಿಂತ್ಕೊಂಡು ಕೂಗಿದ್ರೆ ಎಲ್ಲಿ ಗೊತ್ತಾಗುತ್ತೆ ಅವ್ರಿಗೆ? ಅಲ್ಲಿ ತನಕ ಹೋಗ್ಬೇಕು. ನಾವ್ ಇಲ್ಲಿ ನಿಂತ್ಕೊಂಡು ಕೂಗಿದ್ರೆ ನಾವ್ ಅಲ್ಲಿ ಹೋಗೋ ಶಿಲಿಗೆ ಅವ್ರು ಸ್ಟಾಪ್ ಮಾಡಿರ್ತಾರೆ. ಬಾ ನೀನ್ ಬೇಗ. ಯಾರಿದ್ದಾರೆ ಇಲ್ಲಿ? ಗಾಡಿ ನಿಲ್ಸಿ. ಸುಬ್ಬು, ಅಲ್ಲಿ ನೋಡಿ ಸುಬ್ಬು, ಕಾರು. ಆ ಕಾರಲ್ಲೇ ನಾವು ಹೋಗ್ಬಿಡೋಣ. ಮೇಡಮ್, ಇವ್ರು ನಮಗೆ ಹೆಲ್ಪ್ ಮಾಡಲ್ಲ. ಇವರಿಂದನೇ ನಾವು ಹೆಲ್ಪ್ ಕೇಳೋ ಥರ ಆಗಿರೋದು. ಹೈವೇ ಕಳ್ರು ಮೇಡಮ್ ಅವರು. ಏನ್ ಮಾಡೋದು ಅಂದ್ರೆ ಓಡೋಗೋಣ ಬನ್ನಿ. ಏನ್ ಸುಬ್ಬು, ನೀನು ಓಡ್ ಹೋಗೋಣ ಅಂತಿದ್ಯಾ? ನೀನ್ ನಡ್ಕೊಂಡು ಹೋಗಕ್ಕಾಗುತ್ತಾ ಮೇಡಮ್? ಬನ್ನಿ ಓಡೋಗೋಣ. ಅಯ್ಯೋ ಬನ್ನಿ ಮೇಡಮ್. ಶ್ರೀವಲ್ಲಿ, ವರ ನಾನು ಅಂತ ಹೆಂಗೆ ಗೊತ್ತಾಯ್ತು ನಿಂಗೆ? ಮತ್ತಿನ್ನೇನು, ಈ ಮನೇಲಿ ನನ್ನ ಜೊತೆ ತುಂಟಾಟ ಆಡೋರು ಇನ್ಯಾರಿದ್ದಾರೆ ಹೇಳು? ವರ, ನಿನ್ ಜೊತೆ ತುಂಟಾಟ ಆಡೋದು ನಾನಲ್ಲ, ನಮ್ಮಣ್ಣ. ಆದ್ರೆ ಅವನನ್ನ ಮುಟ್ಟಿದ್ರೆ ನನಗೆ ಗೊತ್ತಾಗಲ್ವಾ? ಓಹೋ, ಇದಾ ನಿನ್ ಲಾಜಿಕ್ಕು? ನಮ್ಮಣ್ಣ ಮುಚ್ಚಿದ್ದಲ್ಲ ಅಂತ ನಿನಗೆ ಗೊತ್ತಾಯ್ತು, ಅದಕ್ಕೆ ನಾನು ಮುಚ್ಚಿರ್ಬೋದು ಅಂತ ನನ್ನ ಹೆಸರು ಹೇಳ್ಬಿಟ್ಟೆ ಅಲ್ಲ? ಚಾಲಾಕಿದ್ಯಾ ಕಣೆ ನೀನು. ನೀನೇನು ಕಮ್ಮಿನಾ? ನಮ್ಮ ಸುಬ್ಬು ಬಂದು ನಿನ್ನ ಕಣ್ಣು ಮುಚ್ಚಿದಾಗ ನೀನು ಅವನ್ನ ಕಂಡಿಡಿಯಲ್ವಾ? ಅಕ್ಕ, ಸುಬ್ಬು ಕಣ್ಣು ಮುಚ್ಚೋದಲ್ಲ ಅಕ್ಕ, ಅವನಷ್ಟು ದೂರದಿಂದ ಬರ್ತಿದ್ದಾನೆ ಅಂದರೆ ಆ ಬೀಸೋ ಗಾಳಿಲೇ ನನಗೆ ಗೊತ್ತಾಗುತ್ತೆ ಅವ್ನು ನನ್ನ ಹತ್ರನೇ ಬರ್ತಿದ್ದಾನೆ ಅಂತ. ಇದು ಸ್ವಲ್ಪ ಓವರ್ ಆಗ್ಲಿಲ್ವಾ? ಏನೇ ಓವರು? ನಿಂದು ಕಣೆ ಓವರು. ಮದ್ವೆ ಆಗೋ ಹುಡುಗಿ ನೀನು, ಮದ್ವೆಗಿಂತ ಮುಂಚೆನೆ ಮದ್ವೆ ಹುಡುಗನ ಮನೆಗೆ ಬಂದಿದ್ಯಲ್ಲ, ಇದು ಸರಿನಾ ಹೇಳು? ನಮ್ಮ ಅಣ್ಣನ್ ನೋಡಕ್ಕೆ ಅಂತ ಏನೇನೋ ನೆಪ ಮಾಡ್ಕೊಂಡ್ ಬರ್ತಿದ್ಯಾ? ಹಾಗೆಲ್ಲ ಏನಿಲ್ಲ, ಇನ್ನೂ ಮದುವೆ ಮಾತುಕತೆ ಆಗಿಲ್ಲ ಅಲ್ವಾ? ಮದುವೆ ಮಾತುಕತೆ ಆದ್ಮೇಲೆ ತಾನೇ ನಾನು ಮದುವೆ ಹೆಣ್ಣು ಅಂತ ಅನ್ಸ್ಕೊಳ್ಳೋದು. ಆಗ ಇಲ್ಲಿಗೆ ಬರಬಾರ್ದು, ಆದರೆ ಈಗ ಬಂದರೆ ಏನೂ ಆಗಲ್ಲ. ಅದೇ ಮತ್ತೆ, ನೀನು ನಮ್ಮ ಮನೆಗೆ ಎಷ್ಟು ಸಲ ಬಂದಿಲ್ಲ, ಆಗ ನಾವು ನಿಂಗೆ ಹಾಗೆ ಹೇಳಿದ್ರೆ ಗಂಡನ ಮನೆಗೆ ಮದುವೆಗೂ ಮುಂಚೆ ಬರಂಗಿಲ್ಲ ಅಂತ. ಅಕ್ಕ, ನೀವಂದ್ರೆ ನಂಗೆ ಎಷ್ಟು ಇಷ್ಟ ಗೊತ್ತಾ? ನೀವು ಆಡೋ ಪ್ರತಿಯೊಂದು ಮಾತಲ್ಲೂ ನಾನೇ ಆ ಮನೆ ಸೊಸೆ ಅನ್ನೋ ಥರ ಅರ್ಥ ಇರುತ್ತೆ. ಅರ್ಥ ಏನು ಬಂತು? ನಿಜ ತಾನೇ? ಅಕ್ಕ, ಆ ಥರ ಎಲ್ಲ ಮಾತಾಡಬೇಡ. ಅಣ್ಣನ ಮನಸ್ಸಲ್ಲೂ ಆ ಥರ ಎಲ್ಲ ಇರಬೇಕಲ್ವಾ? ನೋಡು ನೋಡು, ನೀನು ಬಂದಿರೋ ನಮ್ಮ ಅಣ್ಣನ ನೋಡಕ್ಕೆ ಅಂತ. ಆ ಕೆಲಸನೇ ಆಗ್ಬಾರ್ದು ಅನ್ನೋ ರೀತಿ ಮಾತಾಡ್ತಿದ್ಯಾ. ನಾನಂತೂ ನಮ್ಮ ಅಣ್ಣನ ನಿನ್ನ ಕಣ್ಣೆದ್ರಿಗೆ ಬರೋಕ್ಕೂ ಬಿಡಲ್ಲ. ಮೊದಲು ಹೋಗಿ ಅವ್ನಿಗೆ ಬರ್ಬೇಡ ಅಂತ ಹೇಳ್ತೀನಿ. ಅಣ್ಣ, ನೀನ್ ಯಾಕೋ ಇಲ್ಲಿಗೆ ಬಂದೆ? ಅದು ನೀವೆಲ್ಲ ಕೆಲಸ ಮಾಡ್ತಿದ್ರಲ್ವಾ, ಅದಕ್ಕೆ ಸಹಾಯ ಮಾಡೋಣ ಅಂತ ಬಂದೆ. ನೋಡಪ್ಪ, ನೀನ್ ಸಹಾಯ ಮಾಡ್ತೀಯೋ ಬಿಡ್ತೀಯೋ ಅದ್ ನನಗೆ ಗೊತ್ತಿಲ್ಲ, ಆದ್ರೆ ನಾನ್ ಮಾತ್ರ ನಿಮ್ಮಿಬ್ರಿಗೂ ಸಹಾಯ ಮಾಡಲ್ಲ. ನಿಮ್ಮಿಬ್ರಿಗೆ ನಾನೇ ಅಡ್ಗೋಡೆಯಾಗಿ ನಿಂತ್ಕೊಂತೀನಿ. ಶ್ರೀವಲ್ಲಿ, ಏನಿದೆಲ್ಲ? ಏನಿದೆಲ್ಲನಾ? ನೋಡೋಣ, ನೀನ್ ವರ ಜೊತೆ ಮಾತಾಡ್ಬೇಕು. ಸರಿ ಆಯ್ತು, ಮಾತಾಡ್ಕೊ. ಆದ್ರೆ ಅದರಿಂದ ನನಗೇನ್ ಸಿಗುತ್ತೆ? ನಿನಗೇನ್ ಬೇಕು? ನನಗೇನ್ ಬೇಕು ಅನ್ನೋದನ್ನ ನಾನು ಇನ್ನೊಂದ್ ದಿವಸ ಕೇಳ್ತೀನಿ. ಇವಾಗ ಮೊದಲು ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡು. ಸರಿ, ಕೇಳು. ಅಣ್ಣ, ನಿನ್ ಮದ್ವೆ ಆದ್ಮೇಲೆ ಸುಬ್ಬುನ ನೀನು ಏನಂತ ಕರೀತೀಯಾ? ಏನಂತ ಕರಿತೀನಿ? ಸುಬ್ಬು ಅಂತ ಕರಿತೀನಿ. ಮದುವೆ ಆದ್ಮೇಲೆ ಹೆಸರೇನಾದ್ರು ಚೇಂಜ್ ಆಗತ್ತಾ? ಲೋ ಅಣ್ಣ, ಏನೋ ಮಾತಾಡ್ತಿದ್ಯಾ ನೀನು?
ಅವನು ನನ್ನನ್ನ ಮದ್ವೆ ಆಗೋನು, ತಂಗಿ ಗಂಡ ಆಗ್ಬೇಕು ಕಣೋ. ಅವನ್ನ ಹೆಸರಿಟ್ ಕರಿತ್ಯಾ ನೋಡು, ಪ್ರೀತಿಯಿಂದ ಗೌರವದಿಂದ ಬಾವ ಅಂತ ಕರಿಬೇಕು. ಅರ್ಥ ಆಯ್ತಾ? ಏನಂತ್ಯ ಹೇಳು? ಬಾವಾ ಅಂತೀನಿ. ಹೀಗ್ ಬಾ ದಾರಿಗೆ. ಸರಿ ಆಯ್ತು, ನೀವಿಬ್ರು ಮಾತುಕತೆನ ಶುರು ಮಾಡ್ಕೊಳ್ಳಿ. ಇಲ್ಲಿ ನಡೆಯೋ ಮಾತುಕತೆಗಿಂತ ನೀವಿಬ್ರು ಆಡೋ ಮಾತುಕತೆನೆ ಮುಖ್ಯ. ಅಕ್ಕ, ಇಲ್ಲಿ ನಮ್ ಕೆಲ್ಸ ಮುಗೀತು. ಬನ್ನಿ, ಮೇಲ್ಗಡೆ ಏನಾದ್ರು ಕೆಲ್ಸ ಇದ್ರೆ ನೋಡ್ಕೊಳ್ಳೋಣ. ಸರಿ. ಈ ಶ್ರೀವಲ್ಲಿ ಎಷ್ಟು ರೇಗಿಸ್ತಾಳೆ. ಆದ್ರೆ ಅವಳು ಇರ್ಲಿಲ್ಲ ಅಂದಿದ್ರೆ ಈ ದಿನ ಇಷ್ಟು ಬೇಗ ಬರ್ತಾನೆ ಇರ್ಲಿಲ್ಲ. ಬರೀ ಶ್ರೀವಲ್ಲಿ ಅಷ್ಟೇ ಅಲ್ಲ, ಸುಬ್ಬುಗೂ ನಮ್ಮ ವಿಷಯ ಅರ್ಥ ಆಗಿ ತುಂಬ ಮೆಚ್ಯೂರ್ಡ್ ಆಗಿ ಬಿಹೇವ್ ಮಾಡಿದ್ರು. ಸುಬ್ಬು ಇಲ್ಲ ಅಂದಿದ್ರು ಈ ಮದುವೆ ಮಾತುಕತೆ ಇಷ್ಟು ಬೇಗ ಮುಂದುವರಿತಿರ್ಲಿಲ್ಲ. ಎಲ್ಲ ನಾವು ಅಂದ್ಕೊಂಡಿದ್ದಕ್ಕಿಂತ ಎಷ್ಟು ಬೇಗ ಆಗ್ತಿದ್ಯಲ್ವಾ, ಅದೇ ಖುಷಿ. ಆ ಖುಷಿಗೆ ಏನೂ ಇಲ್ವಾ? ಅತ್ತೆ, ಹೋಗ್ಲಿ ಬಿಡು, ಹೇಗಿದ್ರು ನಮ್ಮ ಮದುವೆ ಆಗ್ತಿದೆ, ಅಲ್ಲಿವರೆಗೂ ನಾನು ತಾಳ್ಮೆಯಿಂದನೇ ಇರ್ತೀನಿ. ಸುರೇಂದ್ರ, ಅಣ್ಣ, ಸುಬ್ಬು ಅವ್ರು ಫೋನ್ ಮಾಡಿದ್ದೇನಾ? ಎಲ್ಲಿದ್ದಾರಂತೆ? ಎಲ್ಲಿದ್ದಾರಂತೆ ಗೊತ್ತಿಲ್ಲ ಅಣ್ಣ. ಆಲ್ಮೋಸ್ಟ್ ಬೆಂಗಳೂರು ರೀಚ್ ಆಗಿರ್ತಾರೆ ಅನ್ಸುತ್ತೆ. ಕಾಲ್ ಮಾತ್ರ ಕನೆಕ್ಟ್ ಆಗ್ತಿಲ್ಲ. ಇನ್ನೇನು ಬರ್ಬೋದು. ಬರೋದಾ? ಸಾಧ್ಯನೇ ಇಲ್ಲ. ಇಷ್ಟೊತ್ತಾಗಲೇ ಕಾಡಿನ ಮಧ್ಯ ಆ ರೌಡಿಗಳ ಕೈಗೆ ಸಿಕ್ಕಾಕೊಂಡಿರ್ತಾರೆ. ಆ ಕಾರಲ್ಲಿ ಚಾರ್ಜರ್ ಗೀಜರ್ ವ್ಯವಸ್ಥೆ ಇರುತ್ತೋ ಇಲ್ವೋ? ಹಳೆ ಕಾರು, ಮೊಬೈಲ್ಗಳು ಸ್ವಿಚ್ ಆಫ್ ಆಗ್ಬಿಟ್ಟಿರ್ತವೆ. ನಿಧಾನಕ್ಕೆ ಬರ್ತಿರ್ತಾರೇನೋ ಬಿಡು. ಹೌದಣ್ಣ, ನಮಗೇನೋ ಎಸ್ಕಾರ್ಟ್ ಇತ್ತು, ಝೀರೋ ಟ್ರಾಫಿಕಲ್ಲಿ ಬಂದ್ಬಿಟ್ವಿ. ಅವ್ರಿಗೆ ಹಾಗಾಗಲ್ವಲ್ಲ, ನಿಧಾನವಾಗಿ ಬರ್ತಾರೆ. ಗೊತ್ತು ಕಣ. ಅದು ಅಲ್ಲದೆ ಸುಬ್ಬು ರ್ಯಾಶಾಗಿ ಡ್ರೈವ್ ಮಾಡಲ್ಲ. ಅವನು ಸೇಫ್ಟಿ ನೋಡ್ತಾನೆ. ಅಂದಾಗೆ ಈ ಪಾರ್ಟಿ ಆಫೀಸಿಂದ ಫೋನ್ ಬಂದಿತ್ತಾನ? ಹ್ಞೂ ಅಣ್ಣ, ಬಂದಿತ್ತು. ಅವನು ಆಮೆ ವೇಗದಲ್ಲಾದರೂ ಬರಲಿ, ಆನೆ ವೇಗದಲ್ಲಾದರೂ ಬರಲಿ, ಆದರೆ ನಾನು ತೋಡಿರೋ ಕೆಡ್ಡದಲ್ಲಿ ಬೀಳಲೇಬೇಕು. ಸುಬ್ಬು, ಈಗಲೇ ನಿನ್ನ ಎದೆ ಮೇಲೆ ನನ್ನ ಜೀವ ಹೋದರೂ ಪರವಾಗಿಲ್ಲ. ನಿನ್ನ ನಾನು ಜೀವಕ್ಕಿಂತ ಜಾಸ್ತಿ ಪ್ರೀತಿ ಮಾಡ್ತಿದ್ದೀನಿ ಸುಬ್ಬು. ಆದರೆ ನನ್ನ ಪ್ರೀತಿ ನಿನಗೆ ಯಾವಾಗ ಅರ್ಥ ಆಗತ್ತೆ?
ಮೇಡಮ್ ಮತ್ತೆ ಬಂದ್ರೆ ಅವರು? ಇಲ್ಲ ಇಲ್ಲ ಅವರು ಹೋದ್ರು ಅನ್ಸುತ್ತೆ ಅಂದೆ. ನಿಮ್ಗೇನಾಯ್ತು, ಮಲಗ್ಬಿಟ್ಟಿದ್ರಾ? ಸುಬ್ಬು ದಡ್ಡನ ನೀನು. ಯಾರಾದರೂ ಇಷ್ಟು ಟೆನ್ಷನಲ್ಲಿ ಮಲ್ಕೊಳಕ್ಕಾಗುತ್ತಾ? ನಿದ್ದೆ ಬರುತ್ತಾ? ಅದು ಟೆನ್ಷನಿಗೆ ಎಚ್ಚರ ತಪ್ಪಿಟ್ಟಿದ್ದೆ ಅಷ್ಟೇ. ಆದರೂ ಸಾರಿ, ನೀನು ಏನು ಅನ್ಕೋಬೇಡ. ಅಲ್ಲ ಮೇಡಮ್, ಎಷ್ಟೋ ತಪ್ಪಿಟ್ಟಿದ್ರಾ? ಅಯ್ಯೋ, ಈಗ ಹೇಗಿದ್ದೀರಾ? ಹೋಗ್ಬೋದಾ? ಹಾಂ, ಈಗೆಲ್ಲ ಓಕೆ, ಹೋಗ್ಬೋದು. ನಡಿ ಹೋಗೋಣ ಬಾ. ಸಿಕ್ಕಾಕೊಂಡ್ಬಿಟ್ವಿ ಸುಬ್ಬು. ಇವ್ರನ್ನೆಲ್ಲ ನೋಡ್ತಿದ್ರೆ ನಮ್ಮ ಕತೆ ಮುಗೀತು ಅನ್ನಿಸ್ತದೆ. ಅಟ್ಲೀಸ್ಟ್ ಕಡೆಯದಾಗಿ ನಿನ್ನ ಎದೆ ಮೇಲೆ ಮಲ್ಕೊಂಡ್ನಲ್ಲ, ಅದೇ ನನ್ನ ಪುಣ್ಯ. ನೋಡಿ, ನಿಮ್ಗೇನು ದುಡ್ಡು ಗೋಲ್ಡು ಏನು ಬೇಕು ಎಲ್ಲ ಕೊಟ್ಬಿಡ್ತೀನಿ. ದಯವಿಟ್ಟು ನಮ್ಗೆ ಬಿಟ್ಬಿಡಿ, ಏನು ಮಾಡಬೇಡಿ. ಪೊಲೀಸ್ಗೂ ಯಾರಿಗೂ ಏನು ಹೇಳಲ್ಲ. ನಿಮ್ಗೆ ಏನು ಬೇಕೋ ಎಲ್ಲ ಕೊಟ್ಬಿಡ್ತೀನಿ, ಪ್ಲೀಸ್. ಏನು ಬೇಕೋ ಎಲ್ಲ ಕೊಟ್ಬಿಡ್ತೀವಿ ಅಂತ ಹೇಳ್ತಿದ್ದೀವಲ್ಲ, ದಯವಿಟ್ಟು ನಮಗೆ ಮಾತ್ರ ಇನ್ನೂ ಮಾಡಬೇಡಿ, ಪ್ಲೀಸ್. ಒಳ್ಳೇದಾಯ್ತಲ್ಲ, ಬಿಡಿ ಮೇಡಮ್. ಯಾರೋ ದುಡ್ಡ ಹುಡುಗಳು ಏನೋ ಮಾಡ್ಬಿಡ್ತಾರ ಅಂತ ಅಲ್ಲಿ ಓಡ್ಕೊಂಡು ಬಂದ್ವಲ್ಲ ಸುಬ್ಬು. ಹೋಗ್ಲಿ ಬಿಡಿ ಮೇಡಮ್, ಸದ್ಯ ನಾವು ಬದುಕೊಂಡ್ವಲ್ಲ, ಮತ್ತೆ ಎಲ್ಲೋ ದೂರ ಬಂದ್ಬಿಟ್ಟಿದೀವಲ್ಲ ಮೇಡಮ್. ಇದ್ಯಾವುದೋ ಡೀಪ್ ಫಾರೆಸ್ಟ್ ಅನಿಸ್ತಿದೆ. ಈಗ ವಾಪಸ್ ಹೋಗ್ಬೇಕು, ಕತ್ಲಾಗೋಷ್ಟೊಳಗಡೆ ಕಾರ್ ಹತ್ರ ಹೋಗ್ಬೇಕು, ಅಲ್ಲೆಲ್ಲಾದ್ರೂ ರೋಡ್ ಕಂಡಿಡ್ದು ಯಾರಾದ್ರೂ ಹೆಲ್ಪ್ ಕೇಳಬೇಕು. ಬನ್ನಿ ಮೇಡಮ್, ಬೇಗ ಹೊರಟ್ಬಿಡೋಣ. ವೆರಿ ಗುಡ್. ಸತ್ಯ, ಟ್ರಂಕ್ ಸಿಕ್ತಲ್ಲ? ಸಿಕ್ತು ಮೇಡಮ್. ಅವ್ರನ್ನೇನು ಮಾಡಿಲ್ಲ ಮೇಡಮ್, ನಮ್ಮನ್ನ ಕಳ್ರು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ನಾವು ಟ್ರಂಕ್ ಕಿತ್ಕೊಂಡ್ರು ಏನು ಮಾಡಲಿಲ್ಲ. ನಮ್ಮ ಪಾಡಿಗೆ ನಾವು ಟ್ರಂಕ್ ಕಿತ್ಕೊಂಡು ಬಂದ್ಬಿಟ್ವಿ. ಓಕೆ, ನೋಡು, ಆ ಟ್ರಂಕ್ನ ಓಪನ್ ಮಾಡಬೇಡ. ಮೊದಲು ವಿಡಿಯೋ ಕಾಲ್ ಮಾಡಿ, ಆಮೇಲೆ ನನ್ನ ಮುಂದೆನೇ ಅದನ್ನು ಓಪನ್ ಮಾಡಬೇಕು. ಓಕೆ ಮೇಡಮ್. ಇಮಿಡಿಯೇಟಾಗಿ. ಹಾಂ ಮೇಡಮ್. ಏನಿದೆಲ್ಲ? ಏನು ತಂದಿದ್ದೀರಾ ನೀವು? ನೀವು ಹೇಳ್ದಂಗೆ ಟ್ರಂಕ್ ತಂದಿದ್ದೀವಲ್ಲ ಮೇಡಮ್. ಈ ಹಣ್ಗಳು ತರೋದಕ್ಕೆ ನಮಗೆಲ್ಲ ಅಷ್ಟು ದುಡ್ಡು ಕೊಟ್ಟು ಬೇರೆ ಕರ್ಸಿದ್ರಾ? ಇದು ನಾವು ಮುಂಚೆನೇ ಹೇಳಿದಿದ್ರೆ ನಾವು ಮಾರ್ಕೆಟ್ನಿಂದನೇ ಹಣ್ಗಳನ್ನ ತಂದು ನಿಮ್ಗೆ ಕೊಡ್ತಾ ಇದ್ವಲ್ಲ ಮೇಡಮ್. ಮುಚ್ಚ ಬಾಯ್. ಮೊದಲು ಆ ಟ್ರಂಕ್ನ ಕಂಪ್ಲೀಟಾಗಿ ಚೆಕ್ ಮಾಡಿ. ಇದು ಬಿಟ್ಟು ಬೇರೇನೋ ಇರಬೇಕಾದ್ರಲ್ಲಿ ಸರಿಯಾಗಿ ಚೆಕ್ ಮಾಡಿ. ಇದರಲ್ಲಿ ಬರೀ ಹಣ್ಣು, ಸೀರೆ, ಬುಕ್ಸು ಇದೇ ಇರೋದು ಮೇಡಮ್. ನೀವು ಹೇಳಿದ ಟ್ರಂಕ್ನೇ ತಂದಿದ್ದೀವಿ, ನೀವು ಹೇಳಿದ ಕೆಲಸ ಮಾಡಿದ್ದೀವಿ. ಅಲ್ಲ, ಈ ಟ್ರಂಕ್ ಏನೋ ಅದೇ, ಆದರೆ ಇದರಲ್ಲಿ ನಂದಿನಿಗೆ ಸಂಬಂಧಪಟ್ಟ ವಸ್ತುಗಳಿರ್ಬೇಕಲ್ಲ. ಶ್ರಾವಣಿ ಅದನ್ನೆಲ್ಲ ಏನು ಮಾಡಿರ್ಬೋದು? ಪಿಂಕಿ, ಪಿಂಕಿ, ತಗೋ ಈ ಬ್ಯಾಗ್ ತಗೋ. ಇದು ಶ್ರಾವಣಿ ಅಕ್ಕನ ಬ್ಯಾಗು. ಹುಷಾರಾಗಿ ತೊಗೊಂಡೋಗಿ ಶ್ರಾವಣಿ ಅಕ್ಕನ ರೂಮಲ್ಲಿ ಇಟ್ಬಿಟ್ಟು ಬಂದ್ಬಿಡ್ಬೇಕು. ಓಪನ್ ಮಾಡಬೇಡ. ಬ್ಯಾಗು ಶ್ರಾವಣಿ ಅಕ್ಕನ ತುಂಬ ಇಂಪಾರ್ಟೆಂಟು. ಬೇಕಾಗಿರೋ ವಸ್ತುಗಳನ್ನ ಇಟ್ಟಿದ್ದಾಳೆ, ಹಾಗಾಗಿ ನೀನು ಇದನ್ನೇ ಇಟ್ಬಿಟ್ಟು ಬಂದ್ಬಿಡ್ಬೇಕಷ್ಟೆ. ಸರಿ ಅಮ್ಮ.
ಆದರೂ ನನಗೊಂದು ಆಶ್ಚರ್ಯ ಮೇಡಮ್, ಆ ಕಳ್ಳರು ಚಿನ್ನಕ್ಕೆ ಆಸೆ ಪಡಲಿಲ್ಲ, ದುಡ್ಡಿಗೆ ಆಸೆ ಪಡಲಿಲ್ಲ, ನಮ್ಮ ಹತ್ರ ಇರೋ ಯಾವುದಕ್ಕೂ ಆಸೆ ಪಡಲಿಲ್ಲ. ಆ ಟ್ರಂಕ್ ಮಾತ್ರ ಎತ್ಕೊಂಡು ಹೋಗ್ಬಿಟ್ರಲ್ಲ, ಅಂಥದ್ದು ಏನಿತ್ತು ಆ ಟ್ರಂಕಲ್ಲಿ? ಇನ್ನೇನಿರುತ್ತೆ ಸುಬ್ಬು, ಅಜ್ಜಿ ಕೊಟ್ಟಿರೋ ಟ್ರಂಕ್ ಅಲ್ವಾ, ಅದರಲ್ಲಿ ಒಂದಿಷ್ಟು ಅಜ್ಜಿ ವಸ್ತುಗಳು, ಹಾಗೆ ಅಮ್ಮಂಗೆ ಸಂಬಂಧಪಟ್ಟಿದ್ದ ವಸ್ತುಗಳದ್ದು ಒಂದು ಬ್ಯಾಗ್ ಕೂಡ ಇತ್ತು. ಹಂಗಂದ್ರೆ ಆ ಬ್ಯಾಗ್ ಟ್ರಂಕ್ ಸಮೇತ ಹೋಗ್ಬಿಡ್ತಾ ಮೇಡಮ್? ಇಲ್ಲ ಸುಬ್ಬು, ಅಜ್ಜಿ ಆ ಬ್ಯಾಗ್ನ ಇವಾಗ ನೋಡ್ಬೇಡ, ಆಮೇಲೆ ಸಮಯ ಬಂದಾಗ ನೋಡು, ಇವಾಗ ಹುಷಾರಾಗಿ ಇಟ್ಕೊ ಅಂತ ಹೇಳಿದ್ರು. ಅದಕ್ಕೆ ನಾನು ಆ ಬ್ಯಾಗ್ನ ಚಿಕ್ಕಮ್ಮನ ಕೈಗೆ ಕೊಟ್ಟಿದ್ದೆ. ಅದನ್ನ ಅವ್ರು ಈಗಾಗಲೇ ಬೆಂಗಳೂರಿಗೆ ತಗೊಂಡು ಹೋಗಿರ್ತಾರೆ. ಓಹ್ ಹೌದಾ, ಒಳ್ಳೆ ಕೆಲಸ ಮಾಡಿದ್ರಿ ಬಿಡಿ. ಆದರೆ ಅದರಲ್ಲಿ ಒಂದಿಷ್ಟು ಅಜ್ಜಿ ವಸ್ತುಗಳಿತ್ತು ಸುಬ್ಬು, ಅದು ಹೋಯ್ತು. ನನಗೆ ಉಪವಾಸ ಮಾಡಿ ಮಾಡಿ ಬಾಯಿ ಕೆಟ್ಟೋಗಿತ್ತಲ್ಲ, ಅದಕ್ಕೆ ಅದರಲ್ಲಿ ಒಂದಿಷ್ಟು ಹಣ್ಣುಗಳನ್ನ ಇಟ್ಕೊಂಡಿದ್ದೆ. ನಿನ್ನ ಮುಂದೆನೂ ಒಂದಿಷ್ಟು ಇಟ್ಕೊಂಡೆ ನೋಡು. ನನಗನ್ಸುತ್ತೆ ಅವ್ರಿಗೂ ಹಸುವಾಗಿತ್ತೇನೋ, ಅದಕ್ಕೆ ಅವ್ರು ಆ ಟ್ರಂಕ್ನ ಎತ್ಕೊಂಡು ಹೋಗಿದ್ದಾರೆ. ಪಾಪ, ತಿನ್ಕೊಂಡ್ಲಿ ಬಿಡು. ಇಂಥ ಆಲೋಚನೆಗಳೆಲ್ಲ ಹೆಂಗೆ ಬರುತ್ತೆ ಮೇಡಮ್ ನಿಮಗೆ? ಹಂಗೆ ಸುಬ್ಬು, ನ್ಯಾಚುರಲ್. ಆದರೂ ನನಗೊಂದು ಡೌಟು ಮೇಡಮ್, ಕಳ್ಳರು ನಮ್ಮ ಫೋನ್ ತೊಗೊಂಡೋಗಿಲ್ಲ, ದುಡ್ಡು ತೊಗೊಂಡೋಗಿಲ್ಲ, ಚಿನ್ನ ಕೇಳಿದ್ವಿ ಅದನ್ನೂ ತೊಗೊಂಡೋಗಿಲ್ಲ, ಆ ಟ್ರಂಕನ್ನು ಮಾತ್ರ ತೊಗೊಂಡೋದ್ರಲ್ಲ. ನೀವು ಇಷ್ಟೆಲ್ಲ ಹೇಳಿದ್ಮೇಲೆ ನನ್ನ ಕಳ್ಳರ ಮೇಲೂ ಡೌಟ್ ಬರ್ತಾ ಇದೆ. ಆ ಟ್ರಂಕಲ್ಲಿ ನಿಮ್ಮ ತಾಯಿಗೆ ಸಂಬಂಧಪಟ್ಟಿರೋ ವಸ್ತುಗಳಿದೆ ಅಂತ ಹೇಳಿದ್ರಲ್ವಾ, ನೀವು ಹೇಳ್ತಿರೋದಕ್ಕೂ ಅವ್ರು ಆ ಟ್ರಂಕ್ನೇ ತೊಗೊಂಡೋಗಿರೋದಕ್ಕೂ ಒಂದಕ್ಕೊಂದು ಸಂಬಂಧ ಇದೆ ಅಂತ ಅನ್ನಿಸ್ತಲ್ವ ನಿಮಗೆ? ಶ್ರೀವಲ್ಲಿ, ಏ ಶ್ರೀವಲ್ಲಿ. ಅಮ್ಮ, ಸುಬ್ಬು ಮನೆಗೆ ಹೋಗಿದ್ದಾಳೆ, ಕರೀಲಾ? ಏನು ಬೇಡ, ಏನೋ ಇಷ್ಟೊತ್ತಾಯ್ತು ಇನ್ನೂ ಬಂದಿಲ್ಲ ಇವರು. ಅಲ್ಲ, ಇವ್ರು ಬರೋದು ಯಾವಾಗ, ಮಾತುಕತೆ ಶುರು ಮಾಡೋದು ಯಾವಾಗ? ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಕರೆದ್ಬಿಟ್ಟಿದ್ದೀನಿ, ಅವ್ರು ಬರ್ಲಿಲ್ಲ ಅಂದ್ರೆ ನಮ್ಗೆ ಅವಮಾನ ಆಗತ್ತಷ್ಟೇ. ಹೊರಟಿದಾರಲ್ಲಮ್ಮ, ಬರ್ತಾ ಇರ್ತಾರೆ. ಫೋನ್ ಕನೆಕ್ಟ್ ಆಗ್ತಿಲ್ಲ, ನೆಟ್ವರ್ಕ್ ಇಲ್ಲ ಅನ್ಸುತ್ತೆ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ. ಏನು ಕಾಯೋದು ವರ್ಧಾ? ಬೆಳಗ್ಗೆಯಿಂದ ಕಾಯ್ತಿದ್ದೀವಿ, ಆಗ್ಲೇ ಸಂಜೆ ಆಯ್ತು. ನಾನು 100 ಸಲ ಕೇಳಿದ್ದೀನಿ ನಿಮ್ಗೆ ಬರಕ್ಕಾಗುತ್ತೋ ಇಲ್ವೋ ಹೇಳಿ, ಆಮೇಲೆ ಇಟ್ಕೊಳ್ಳೋಣ ಅಂತ. ನೆಂಟ್ರಿಷ್ಟ್ರು ಬರ್ತಾರೆ, ಅಕ್ಕಪಕ್ಕದ ಮನೆಯವ್ರು ಬರ್ತಾರೆ, ಅವಮಾನ ಆಗುತ್ತೆ ಅಂತ ಕೂಡ ಹೇಳಿದ್ದೀನಿ. ಇಷ್ಟೆಲ್ಲ ಹೇಳಿದ್ರು ಕೂಡ ಇಷ್ಟು ತಡ ಮಾಡ್ತಿದ್ದಾರೆ ಅಂತಂದ್ರೆ ಏನ್ ಅರ್ಥ? ಇವ್ರಿಗೆ ಸ್ವಲ್ಪನೂ ಜವಾಬ್ದಾರಿ ಇಲ್ಲ ವರ್ಧಾ. ಎಂಥವ್ರ ಮನೆ ಸಂಬಂಧ ಬೆಳೆಸ್ತಿದೀವೋ ಏನೋ ನಾವು. ಈಗಲೇ ಹೀಗಾದ್ರೆ ಮದುವೆ ಆದ್ಮೇಲೆ ಏನೇನು ಅನುಭವಿಸ್ಬೇಕೋ ಏನೋ ಗೊತ್ತಿಲ್ಲ. ಇಂದ್ರ, ಅವ್ರೇನು ಏರೋಪ್ಲೇನಲ್ಲಿ ಬರ್ತಾ ಇದ್ದಾರೆ, ಟ್ರೈನಲ್ಲಿ ಬರುವಾಗಲೇ ಕ್ರಾಸಿಂಗು ಅದು ಇದು ಅಂತ 1-2 ಗಂಟೆ ತಡ ಆಗುತ್ತೆ. ಅಂಥದ್ರಲ್ಲಿ ಅವ್ರು ಬರ್ತಿರೋದು ಕಾರಲ್ಲಿ. ರಸ್ತೆ ಸರಿ ಇರುತ್ತೋ ಇಲ್ವೋ, ಮಳೆಗಾಲ ಬೇರೆ, ದಾರಿಯಲ್ಲಿ ಹೆಚ್ಚು ಕಮ್ಮಿ ಆಗಿರ್ಬೋದು, ಸ್ವಲ್ಪ ಲೇಟ್ ಆಗುತ್ತೆ. ಬರ್ತಾರೆ ಬಿಡು, ಕಾಯೋಣ ಕಾಯೋಣ ಕಾಯ್ತಾ ಕೂತ್ಕೊಂಡ್ರೆ ಕತ್ಲೆ ಆಗ್ಬಿಡುತ್ತೆ ಅಷ್ಟೇ. ಏನು ಕಗ್ಗತ್ತಲ್ಲಿ ನನ್ನ ಮಗನ ಮದುವೆ ಮಾತುಕತೆ ಮಾಡ್ಬೇಕು ಅನ್ಕೊಂಡಿದ್ದೀರಾ ನೀವು? ಅಮ್ಮ, ಹಾಗೇನೂ ಆಗಲ್ಲ, ಅವ್ರು ಬರ್ತಾರೆ ಬಿಡು. ಸಾಮಾನ್ಯವಾಗಿ ಸುಬ್ಬು ಮಾತು ತಪ್ಪಲ್ಲ, ಬೇಗ ಬರ್ತಾನೆ ಬಿಡು. ಇಂದ್ರ, ಆಯ್ತಾಯ್ತು ಕಾಯೋಣ, ಯಾವಾಗ ಬರ್ತಾರೋ ಬರ್ಲಿ, ನಾನು ನೋಡ್ತೀನಿ. ಈ ಮಕ್ಳು ಇದಾರಲ್ಲ, ಅವರಿಗೆ ಸಲಿಗೆ ಜಾಸ್ತಿ ಕೊಟ್ಬಿಟ್ರು, ಅದಕ್ಕೆ ಈ ಅವತಾರಗಳು. ಏನ್ ಭಯ ಭಕ್ತಿ ಇಲ್ಲ, ಮದುವೆ ಮಾತುಕತೆ ಮಾಡ್ಬೇಕು ಅನ್ನೋ ಜವಾಬ್ದಾರಿ ಇಲ್ಲ. ಈಗಲೇ ಹಿಂಗಾದ್ರೆ ಮುಂದೆ ಏನ್ ಕತೆನೋ. ಬೇಕಾದಾಗ ಬರ್ತಾರೆ, ಬೇಕಾದಾಗ ಹೋಗ್ತಾರೆ, ಬೇಕಾಬಿಟ್ಟಿ ಜನಗಳು. ಅಮ್ಮ, ಶುಭ ಕಾರ್ಯ ನಡೆಯುವಾಗ ಯಾಕೆ ಈ ಥರ ಎಲ್ಲ ಮಾತಾಡ್ತೀಯ ನೀನು? ನಾನ್ ಮಾತಾಡ್ತಾ ಇರೋದು ಕಮ್ಮಿನೇ ಬರ್ತಾ. ನಿಮ್ ಚಿಕ್ಕಮ್ಮ ಇದ್ದಾಳಲ್ಲ, ಅವಳು ಬಾಯಿ ಬೊಂಬಾಯಿ. ಪಾಪ, ಏನಕ್ಕ ಇಂಥ ಸಂಬಂಧ ಬೆಳೆಸ್ತಿದ್ಯಾ ನೀನು ಅಂತ ಹೊಟ್ಟೆ ಹುರ್ಕೊಂಡು ಬಂದಾಗಿಂದ ಬಾಯಿ ಬಡ್ಕೋತಾ ಇದ್ದಾಳೆ. ಇಂಥ ಮಾತೆಲ್ಲ ಕೇಳ್ಬೇಕಿತ್ತ ನಾನು? ನನ್ನ ಕರ್ಮ. ಶ್ರಾವಣಿ, ನನಗೆ ನಿನ್ನ ಮೇಲೆ ಸಂಪೂರ್ಣ ನಂಬಿಕೆ ಇದೆ. ಆದರೂ ನೀವಿಬ್ರು ಅಷ್ಟು ದೂರದಿಂದ ಬರ್ತಿದ್ದೀರಾ. ಬರುವಾಗ ಏನೂ ತೊಂದರೆ ಆಗಬಾರ್ದು, ನಿಮ್ಮಿಂದ ಯಾವ ತಪ್ಪುಗಳು ಆಗಬಾರ್ದು. ಬೇಗ ಬಂದ್ಬಿಡಮ್ಮ. ಈ ಸಮಯದಲ್ಲಿ ಈ ನಂಬರ್ ಅನ್ನು ಸಂಪರ್ಕಿಸಲು ಸಾಧ್ಯವಿಲ್ಲ. ಸಂಪರ್ಕಿಸಲು ಸಾಧ್ಯವಿಲ್ಲ. ಇದೇನಿದು? ಶ್ರಾವಣಿದು ಸುಬ್ಬುದು 2 ಫೋನು ನಾಟ್ ರೀಚಬಲ್ ಬರ್ತಿದೆ. ಯಾಕೆ ಹೀಗಾಯ್ತು? ಅವರಿಬ್ರು ಈಗ ಎಲ್ಲಿರಬಹುದು? ಹಾಗಾದ್ರೆ ಈ ಅಟ್ಯಾಕ್ ಕೂಡ ವಿಜಯತೆ ಮಾಡಿಸಿರೋದು ಅಂತ ಹೇಳ್ತಿದ್ಯಾ ಸುಬ್ಬು?
ಇರ್ಬೋದು ಮೇಡಮ್, ಹೇಳೋಕ್ಕಾಗಲ್ಲ. ಅವರೇ ಮಾಡಿಸಿರ್ತಾರೆ. ನಾವು ಯಾವುದಕ್ಕೂ ಅವ್ರ ಮೇಲೆ ಒಂದು ಕಣ್ಣಿಟ್ಟಿರಬೇಕು. ಆಗಲೇ ನಿಮ್ಮ ತಾಯಿ ಬಗ್ಗೆ ಇರೋ ರಹಸ್ಯಗಳೆಲ್ಲ ಗೊತ್ತಾಗೋದು. ಹೌದು ಸುಬ್ಬು, ನೀನು ಹೇಳ್ತಿರೋದು ಕರೆಕ್ಟು. ನಾವು ಯಾವುದಕ್ಕೂ ಸುಬ್ಬು, ನಿನಗದು ಕೇಳಿಸ್ತಾ? ಏನ್ ಸುಬ್ಬು ಅದು? ಹುಲಿದು ಸಿಂಹನ ಇರುತ್ತೆ. ಮತ್ತೆ ಇವಾಗ ನಾವೇನ್ ಮಾಡೋದು? ಇನ್ನೇನು ಮಾಡೋದು? ಓಡೋಗೋದು. ಸುಬ್ಬು